ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಡಿಯಲ್ಲಿ 27ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನ ಇದೇ ತಿಂಗಳು 26/2/2026 ಗುರುವಾರ ಆಯೋಜಿಸಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಳಿ ಅಂತೇಳಿ, ಭಾಗವಹಿಸಿ ಅಂತೇಳಿ ವಿನಂತಿಯನ್ನ ಮಾಡೋದಕ್ಕೆ ನಮ್ಮ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಸಮಾಜ ಸೇವಕರನ್ನ ಎಲ್ಲರನ್ನೂ ಹಿರಿಯರನ್ನೆಲ್ಲ ಕರೆದು ಇವತ್ತು ಈ ಒಂದು ವ್ಯವಸ್ಥೆಗೆ ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿಯನ್ನ ಮಾಡೋದಕ್ಕೆ ಕರೆದಿದ್ದೀವಿ. ಎಲ್ಲರೂ ಮುಖಂಡರು ಬಂದು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸ್ಕೊಳ್ತೀವಿ. ಯಶಸ್ವಿ ಮಾಡೋಣ. 26 ವರ್ಷ ಯಶಸ್ವಿ ಮಾಡಿದೀವಿ, 27ನೇ ವರ್ಷನ ಯಶಸ್ವಿ ಮಾಡೋಣ ಅಂತೇಳಿ ಎಲ್ಲರನ್ನೂ ಬಹಳ ಸಂತೋಷದಿಂದ, ಒಳ್ಳೆ ಸತ್ಕಾರ್ಯ, ಬಡವರಿಗೆ ಬಹಳ ಅನುಕೂಲ ಆಗುವಂತ ಸಮಾಜ ಸೇವೆಯಲ್ಲಿ ಒಂದು ಉತ್ತಮವಾದ ಸಮಾಜ ಸೇವೆ ಅಂತೇಳಿ ಎಲ್ಲರನ್ನೂ ಸಹಿತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಈಗ 45 ಜೋಡಿ ಆಗಿದೆ. ಇನ್ನು 3-4 ದಿನ, 2-3 ದಿನ ಇದೆ, ಕಾದ್ ನೋಡ್ರಿ. ಎಚ್ ಬಸವರಾಜರವರು ಕಳೆದ 27 ವರ್ಷಗಳಿಂದ ಈ ಸಾಮೂಹಿಕ ವಿವಾಹವನ್ನು ಬಹಳ ವಿಜೃಂಭಣೆಯಿಂದ ಬಡವರು, ಬಗ್ಗರು, ದೀನದಲಿತರು ಪ್ರತಿಯೊಬ್ಬರನ್ನು ಬಡವರನ್ನ ಗುರುತಿಸಿ ಇವತ್ತು ವಿವಾಹ ಕಾರ್ಯಕ್ರಮವನ್ನ ತಮ್ಮ ಒಂದು ಸಹಯೋಗದಲ್ಲಿ ಎಲ್ಲ ಜನ ಸಂಘಟನೆ ಮಾಡಿಕೊಂಡು ಅವರು ಇವತ್ತೆಲ್ಲ ಕಾರ್ಯರೂಪಕ್ಕೆ ತಂದು 26 ವರ್ಷ ತುಂಬಿದೆ. 27 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸಾವಿರಾರು ಬಡ ಕುಟುಂಬದವರಿಗೆ, ಸಾವಿರಾರು ಬಡ ಮಕ್ಕಳಿಗೆ, ಅಂಧರಿಗೆ, ಕಣ್ಣಿಲ್ಲದವರಿಗೆ, ಕೈ ಕಾಲಿಲ್ಲದವರಿಗೆ, ಅನೇಕ ಬಡರ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದವರಿಗೆ ಎಲ್ರಿಗೂ ಕೂಡ ಎಚ್ ಬಸವರಾಜರವರು ಮಾಜಿ ಕಾರ್ಪೊರೇಟರು, ವಿರೋಧ ಪಕ್ಷದ ನಾಯಕರು, ಅವರು ಬೇಕಾಶನ ರಾಜಕಾರಣಿಗಳಿದ್ದಾರೆ. ಯಾರು ಕೂಡ ಈ ತರ ಧರ್ಮದರ್ಶಿಗಳ ಕೆಲಸನ ಯಾರು ಮಾಡಲ್ಲ.